ನಮ್ಮ ದೇಶ ಏನಾಗ್ಬಿಟ್ಟಿದೆ, ಒಂದು ರೀಲ್ ದೇಶನ ಆಗ್ಬಿಟ್ಟಿದೆ. ಹ್ಮ್ ಎಲ್ಲಿ ಬೇಕಿದ್ರೆ ಯಾವ ಲೈಫಲ್ಲಿ ಯಾವ ಆಸ್ಪೆಕ್ಟಲ್ಲಿ ಒಂದು ರೀಲ್ ಹ್ಮ್ ಬಂದೇ ಬರುತ್ತೆ. ಹ್ಮ್ ಸೊ ತಾವು ನೋಡಿರ್ತೀರಿ ರೀಲ್ಸ್ ಅವ್ರದ್ದು, ಮಿನಿಸ್ಟ್ರ್ ಹೋಗಿ ಬೈಯೋದು, ಅರ್ಚಕರನ್ನ ಬೈಯೋದು, ಇಲ್ಲತ್ರ ಟೀಚರ್ನೇ ಬೈಯೋದು, ಅಮ್ಮ ಕ್ಯಾಂಟೀನಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡುವಾಗ ರೀಲ್ ಮಾಡೋದು, ಈ ಥರ ತುಂಬ ರೀಲ್ಗಳು ಬಂದು. ಅರ್ಧ ಪ್ಲಸ್ ಪಾಯಿಂಟ್ ಈಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸೆಕೆಂಡ್ ಇಸ್ ಸರ್ಕಾರ ಡ್ರಾಮಾ ಮಾಡ್ತಾ ಇದೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರತಿ ಸ್ಕೂಲಲ್ಲಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಎಷ್ಟು ಅಂದರೆ ಯಾವ್ಯಾವ ಕ್ಲಾಸ್ಗೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು, ಅದೇ ರೀತಿ 10th ಸ್ಟ್ಯಾಂಡರ್ಡ್ಗೆ ಎಷ್ಟು ಫೀಸ್ ಅಂತ ಅದನ್ನ ಅವರು ಬರೀ ಸ್ಕೂಲ್ ನೋಟಿಸ್ ಬೋರ್ಡಲ್ಲೆಲ್ಲ ವೆಬ್ಸೈಟಲ್ಲಿ ಹಾಕಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದು ಒಂದು ರೆವಲ್ಯೂಷನರಿ ಆ್ಯಕ್ಟ್ ಅಂತ ಅನಿಸುತ್ತೆ. ನೀವು ಎಜುಕೇಷನ್ ಈ ಲಾಬಿ ಮಾಫಿಯಾ ಏನು ಬೇಕಂದ್ರೆ ಹೇಳಿ, ದೇ ಆರ್ ವೆರಿ ಪವರ್ಫುಲ್. ಮುಖವಾಸಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಓನ್ಡ್ ಬೈ ಪೊಲಿಟಿಷಿಯನ್ಸ್ ಓನ್ಲಿ. ಅವರಲ್ಲಿ ಗಮನ ಕೊಡ್ತಾ ಇರಲಿಲ್ಲ. ಆ್ಯಂಡ್ ವಿ ಹ್ಯಾವ್ ಸೀನ್ ಹೌ ದ ಫೀಸ್ ಇಸ್ ಚಾರ್ಜ್, ಎಸ್ಪೆಷಲಿ ಹೈಯರ್ ಎಜುಕೇಷನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ವಿ ಆರ್ ಸೀನ್ ಆಲ್ ದಿಸ್ ಥಿಂಗ್. ಸೊ ಇದರಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು ಈಗ ಯಾಕಂದರೆ ಈಗ ಹೊಸ ಸೆಷನ್ ಸ್ಟಾರ್ಟ್ ಆಗಿದೆ ಸ್ಕೂಲ್ಸ್ ಕಾಲೇಜಸ್ದು. ಸೊ ಏನು ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ ಇದನ್ನು. ಬಟ್ ಇದನ್ನು ಕಂಟಿನ್ಯೂ ಮಾಡಿ ಡಿಸಿಪ್ಲಿನ್ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಫ್ ಈಸ್ ಏಬಲ್ ಟು ಡೂ ಇಟ್, ಐ ಥಿಂಕ್ ಸೊ ನೆಕ್ಸ್ಟ್ ಟೈಮ್ ಜನ ಅದನ್ನು ಈಸಿಯಾಗಿ ಎಕ್ಸೆಪ್ಟ್. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪೊಕನ್ಕೆರೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ TVK ಪಕ್ಷದ ದಳಪತಿ ವಿಜಯ್ 1 ತಿಂಗಳಾಗಿದೆ. 1 ತಿಂಗಳಲ್ಲಿ ಅವರ ಕಾರ್ಯವೈಖರಿ ಹೇಗಿದೆ? ಯಾಕೆಂದರೆ ಅವರಿಗೆ ರಾಜಕೀಯವಾದ ಅನುಭವ ಇರಲಿಲ್ಲ, ಆಡಳಿತ ನಡೆಸಿ ಅನುಭವ ಇರಲಿಲ್ಲ. ಏನೂ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಹೇಗೆ ಮಾಡ್ತಾರೋ ಎನ್ನುವಂಥ ಕುತೂಹಲ ಇತ್ತು. ಜೊತೆಗೆ ಅವರು ಬೇರೆದೇ ಫೀಲ್ಡಿಂದ ಬಂದಿದ್ದರಿಂದ, ಸಿನಿಮಾ ಕ್ಷೇತ್ರದಿಂದ ಬಂದಿದ್ದರಿಂದ ಕುತೂಹಲ ಕೂಡ ಇತ್ತು. ಅವರ ಗೆದ್ದ ರೀತಿ ನೋಡಿ ನಿರೀಕ್ಷೆಗಳು ಜಾಸ್ತಿ ಆಗಿದ್ದು. ಸೊ ಇದರಿಂದಾಗಿ ಕಳೆದ 1 ತಿಂಗಳಲ್ಲಿ ವಿಜಯ್ ಯಾವ ರೀತಿ ಆಡಳಿತವನ್ನು ಮಾಡಿದ್ದಾರೆ, ಮುಂದೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಮತ್ತು ತಮಿಳುನಾಡಿನಲ್ಲಿ ಭಾಳಷ್ಟು ವರ್ಷ ಕಾಲ ಇದ್ದಂತಹ ವಿಜಯ್ ಗ್ರೋವರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ವಿಜಯ್ ಗ್ರೋವರ್ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಅನಿಸ್ತಿದೆ ವಿಜಯ್ ಅವ್ರದ್ದು ಮೊದಲ ತಿಂಗಳ ಆಡಳಿತ ನೋಡಿ ನಿಮ್ಗೆ ಏನು ಅನಿಸುತ್ತೆ? ಅವ್ರು ನೀವು ಹೇಳೋ ಪ್ರಕಾರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಜನರಿಗೆ. ಯಾಕಂದರೆ ಒಂದು ರೆವಲ್ಯೂಷನರಿ ಎಲೆಕ್ಷನ್ನ ಹೇಳ್ಬೋದು, ಇಲ್ಲಿ ರೆವಲ್ಯೂಷನರಿ ರಿಸಲ್ಟ್ನೇ ಹೇಳ್ಬೋದು. ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅವರೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಸೀಟ್ ಅವ್ರಿಗೆ ಬರುತ್ತೆ ಅಂದರೆ. ಬಟ್ ಸ್ಟಿಲ್ 1 ತಿಂಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದರೆ, ನಂತರ ಡೌಟ್ಫುಲ್ ಕ್ಯಾರೆಕ್ಟರ್ಸ್ ಯಾರು ಇರ್ತಾರೋ ಸುಮಾರು ಜನ ಇದ್ದಾರೆ, ಯಾರಿಗೆ ಡೌಟ್ ಇತ್ತು ಅವ್ರು ಹೇಗೆ ನಡೆಸ್ತಾರೆ ಅಂದರೆ, ದ ಡೌಟ್ಫುಲ್ ಕ್ಯಾರೆಕ್ಟರ್ಸ್ಗಿಂತ ಬೆಟರ್ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ದಾರೆ. ಫ್ಯಾನ್ಸ್ ಅವ್ರದ್ದು ನಂಬಿಕೆ ಇತ್ತು, ಅದನ್ನೇ ಅವ್ರು ವೋಟ್ ಮಾಡಿದ್ದಾರೆ ಅಲ್ಲಿ. ಸೊ 1 ಥಿಂಗ್ ನಾನು ಏನು ಹೈಲೈಟ್ ಮಾಡೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂದರೆ, ಅವ್ರದ್ದು ಒಂದು ದಟ್ 436 ಪಾಯಿಂಟ್ಸ್ ಯಾರು ಅವ್ರು ಹೇಳಿದರು ಅವರ ಚುನಾವಣಾ ಪ್ರಚಾರದಲ್ಲಿ. ತಿರುಕುರಲ್ ವೆರಿ ಸ್ಯಾಕ್ರೋಸ್ಯಾಂಟ್ ಬುಕ್ನ ಹೇಳ್ಬೋದು. ಅದರಲ್ಲಿ ಒಂದು ಆಡಳಿತ ಹೇಗೆ ನಡೆಸಬೇಕು, ಏನೇನು ಜನರಿಗೆ ಬೇಕು ಅದ್ರ ಬಗ್ಗೆ ಡೀಟೇಲಲ್ಲಿ ಅದೈತೆ ತಿರುಕುರಲ್ ಬರೆದಿದ್ರು ಅದು. ಸೊ ಫಸ್ಟ್ ಗವರ್ಮೆಂಟ್ ಟು ಟೇಕ್ ತಿರುಕುರಲ್ ಬೈ ದ ಬುಕ್ ಇಟ್ ಸೆಲ್ಫ್, ಅದು ಒಂದು ದೊಡ್ಡ ಸಾಧನೆ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಅದನ್ನು 35 ಗೌರ್ಮೆಂಟ್ ಇಲಾಖೆಗಳಲ್ಲಿ ಡಿವೈಡ್ ಮಾಡಿ ಯಾರು ಏನು ಮಾಡಬೇಕು, ಜನರಿಗೆ ಹೇಗೆ ಉಪಯೋಗ ಆಗಬೇಕು, ಒಂದು ಐಡಿಯಲ್ ಗವರ್ನೆನ್ಸ್ ಅದೇನು ಡಿವೈಡ್ ಮಾಡಿದ್ದಾರೆ, ಅದು ತುಂಬ ಒಳ್ಳೆ ಕೆಲಸ. ಅದು ಫಸ್ಟ್ ಕೆಲಸ ಅವ್ರು ಏನು ಮಾಡಿದ್ರು. ಇದಕ್ಕೆ ಮುಂಚೆ ಏನಾಗ್ತಾ ಇತ್ತು ಅಂದರೆ, ಅಮ್ಮ ಕ್ಯಾಂಟೀನ್ಸ್ ಫಸ್ಟ್ ಕ್ಯಾಂಟೀನ್ ನೀವು ನೋಡಿರಿದ್ರಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ನಡೆಸ್ತಿದ್ರು. DMK ಕಾಲದಲ್ಲಿ ಅದಕ್ಕೆ ಬಜೆಟ್ ಕೊಟ್ಟಿಲ್ಲ. ಬಿಕಾಸ್ ಆಫ್ ಪೊಲಿಟಿಕಲ್ ರಿವೆಂಜ್, ಪೊಲಿಟಿಕಲ್ ಆ ಸ್ಕೀಮ್, ಜಯಲಲಿತಾ ಸ್ಕೀಮನ್ನು ಕಿಲ್ ಮಾಡೋಕ್ಕೆ ಪ್ರಯತ್ನ ಸ್ಟಾಲಿನ್ ಅವರು ಮಾಡಿದರು.
ಅದನ್ನೇ ರಿವೈವ್ ಮಾಡೋದು, ಒಂದು ಪೊಲಿಟಿಕಲ್ ಆಪೋನೆಂಟ್ ಒಂದು ಸ್ಕೀಮ್ನ ರಿವೈವ್ ಮಾಡೋದು, ಐ ಥಿಂಕ್ ಸೊ ದಟ್ ವಾಸ್ ವೆರಿ ಗುಡ್ ಪಾಯಿಂಟ್. ಎಸ್, ಯಾಕಂದರೆ ಮಕ್ಕಳಿಗೆ ಒಳ್ಳೆ ಊಟ ಬೇಕು, 10 ರೂಪಾಯಲ್ಲಿ ಊಟ ಬೇಕು ಅಂದರೆ ಅಮ್ಮ ಕ್ಯಾಂಟೀನ್ಸ್ನ ರಿವೈವ್ ಮಾಡೋಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ. ಐ ಥಿಂಕ್ ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್ ಟು ವಿನ್ ಪೀಪಲ್ಸ್ ಹಾರ್ಟ್. ಪುವರ್ ಪೀಪಲ್ ಪಾವರ್ಟಿ ಅಲ್ಲಿ ತುಂಬ ಜಾಸ್ತಿ ಇದೆ ಅಲ್ಲಿ. ಸೊ ಅದು ಒಂದು ಫಸ್ಟ್ ಪಾಯಿಂಟ್ ಐ ವಿಲ್ ಥಿಂಕ್. ಆ್ಯಂಡ್ ದಟ್ ಈಸ್ ವೇರ್ ಅವ್ರು ಏನು ಮಾನಿಟರ್ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಖಂಡಿತ ಅವ್ರಿಗೆ ಇರಲಿಲ್ಲ, ಬ್ಯೂರೋಕ್ರಾಟಿಕ್ ಎಕ್ಸ್ಪೀರಿಯನ್ಸು ಇರಲಿಲ್ಲ. ಸೊ ಅವ್ರು ಇರೋ ಬ್ಯೂರೋಕ್ರಾಟ್ಸ್ನ ನಂಬಿ ಅವರ್ ಗೈಡೆನ್ಸ್ ತಗೊಂಡು, ಯಾಕಂದರೆ ಅವ್ರ ಮಿನಿಸ್ಟರ್ ಕ್ಯಾಬಿನೆಟ್ ನೋಡಿದ್ರು ಮುಖವಾಸಿ ಜನ ಎಕ್ಸ್ಪೀರಿಯನ್ಸ್ ಇಲ್ಲ, ಬರೀ ಫೈನಾನ್ಸ್ ಮಿನಿಸ್ಟರ್ ಬಿಟ್ರೆ, ಹೌದು, ಇಲ್ಲಿತ್ರ ಇನ್ನೂ 1-2 ಮಿನಿಸ್ಟರ್ ಬಿಟ್ರೆ ಬೇರೆ ಯಾರಿಗೂ ಅನುಭವನೂ ಇರಲಿಲ್ಲ ಹೌದು, ಹೇಗೆ ಒಂದು ಮಿನಿಸ್ಟ್ರಿ ನಡೆಸಬೇಕು. ಸೊ ದೇ ಆರ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಬ್ಯೂರೋಕ್ರಸಿ. ಬ್ಯೂರೋಕ್ರಸಿ ಅವ್ರನ್ನ ಹೇಗೆ ಗೈಡ್ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಅವ್ರ ಸರ್ಕಾರ ನಡೆಸಿ ಬರ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ಲಸ್ ಪಾಯಿಂಟು ಇರ್ಬೋದು. ಈ ಬಿಗಿನಿಂಗಲ್ಲಿ ನೀವು ಲರ್ನ್ ಮಾಡೋಕ್ಕೆ ತುಂಬ ಸಿಗತ್ತೆ ನಿಮಗೆ. ಬಟ್ ಒಂದು ಸ್ಟೇಜ್ ಆದಮೇಲೆ ನೀವು ಬರೀ ಬ್ಯೂರೋಕ್ರಾಟ್ಸ್ನೇ ನಂಬಿ ಸರ್ಕಾರ ನಡೆಸಲಿಕ್ಕೆ ಆಗಲ್ಲ. ಬಿಕಾಸ್ ದೇ ಆರ್ ನಾಟ್ ದ ಒನ್ಸ್ ಹೂ ಫೇಸ್ ಪೀಪಲ್. ಎಸ್, ಪೊಲಿಟಿಷಿಯನ್ಸೇ ಜನರನ್ನ ಫೇಸ್ ಮಾಡಬೇಕು, ಅವರೇ ಚುನಾವಣೆ ಗೆದ್ದು ಬರಬೇಕು. ಸೊ ಬ್ಯೂರೋಕ್ರಾಟ್ ಅದರಲ್ಲಿ ಅಷ್ಟು ಏನು ಇನ್ವಾಲ್ವ್ಮೆಂಟ್ ಇರಲ್ಲ. ಬಟ್ ಸ್ಟಾರ್ಟ್ ಹೇಳಿದ್ರೆ 1 ತಿಂಗಳು ಐ ಥಿಂಕ್ ಸೊ 8 out of 10 ಹೇಳ್ಬೋದು. ಓಕೆ. ಇನ್ನೊಂದು ಇವ್ ನೋಡಿ, ಅವರೊಂದು ತಮಿಳ್ನಾಡಿನ ವಿಜಯ್ ಸರ್ಕಾರ ಅಂತದ್ದು ಏನಂದ್ರೆ ತಮಿಳ್ನಾಡು ಪ್ರೈವೇಟ್ ಸ್ಕೂಲ್ ಫೀಸ್ ಡಿಟರ್ಮಿನೇಷನ್ ಕಮಿಟಿ ಅಂತ. ಅಂದ್ರೆ ಆಕ್ಚುಲಿ ಇದು ಕಾಮರಾಜ್ ಕಾಲದಲ್ಲೇ ಇತ್ತು. ಇದನ್ನ ಈಗ ಇವರು ತಿದ್ದುಪಡಿ ತಂದು ಸ್ಟ್ರಿಕ್ಟ್ ಆಗಿ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಿಮ್ಗೆ ಗೊತ್ತು ಈ ಪ್ರೈವೇಟ್ ಸ್ಕೂಲ್ ಲಾಬಿಗಳೆಲ್ಲ ಹೇಗಿರ್ತವೆ ಅಂತ, ಮತ್ತೆ ಅಲ್ಲಿನ ಈ ಫೀಸಸ್ಗಳು ಯಾವ ಥರ ಇರ್ತದೆ, ಬಡವರು ಅಲ್ಲಿ ಹೋಗೋಕ್ಕೆ ಆಗಲ್ಲ, ಆ ಥರದ್ದೆಲ್ಲ ಇರುತ್ತೆ. ಮತ್ತೆ ಹೇಳೋದೊಂದು ಮಾಡೋದೊಂದು, ಅಂದರೆ ನಮಗೆ ರೆಸಿಪ್ಟ್ ಕೊಡೋದೊಂದು ಫೀಸ್ ತೊಗೊಂಡಿದ್ದಕ್ಕೆ, ಮಿಕ್ಕಿದ್ದನ್ನ ಡೊನೇಷನ್ ಅನ್ನೋ ಹೆಸರಲ್ಲಿ ಬೇರೆ ಥರ ಸುಲಿತಾರೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಪ್ರತಿ ಸ್ಕೂಲಲ್ಲಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಎಷ್ಟು, ಅಂದರೆ ಯಾವ್ಯಾವ ಕ್ಲಾಸ್ಗೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು, ಅದೇ ರೀತಿ 10th ಸ್ಟ್ಯಾಂಡರ್ಡ್ಗೆ ಎಷ್ಟು ಫೀಸ್ ಅಂತ ಅದನ್ನ ಅವರು ಬರೀ ಸ್ಕೂಲ್ ನೋಟಿಸ್ ಬೋರ್ಡಲ್ಲೆಲ್ಲ ವೆಬ್ಸೈಟಲ್ಲಿ ಹಾಕಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದು ಒಂದು ರೆವಲ್ಯೂಷನರಿ ಆ್ಯಕ್ಟ್ ಅಂತ ಅನಿಸುತ್ತೆ. ಬಟ್ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತಾ? ತರೀದಾರೆ ಈಗ. ಧರ್ನೀಶ್, ನೀವು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಸ್ಕೂಲ್ ಲಾಬಿನ ಹೇಳಿದ್ದೀರಿ, ನಾ ಸ್ಕೂಲ್ ಮಾಫಿಯಾನ ಕರಿತೀನಿ. ಓಕೆ, ಯಾಕಂದ್ರೆ ಅದು ಬರೀ ತಮಿಳ್ನಾಡಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಇರಲಿ, ಡೆಲ್ಲಿ ಇರಲಿ, ಎಲ್ಲಿ ಐ ಥಿಂಕ್ ಸೊ ಇಟ್ ಇಸ್ ನೌ ಬಿಕಮ್ ಅ ಸಿಂಡಿಕೇಟೆಡ್ ಮಾಫಿಯಾ. ಅಂಡ್ ಪೇರೆಂಟ್ಸ್ ಹತ್ರ ಬೇರೆ ಆಪ್ಷನ್ನೇ ಇಲ್ಲ ಇದನ್ನ ಫಾಲೋ ಮಾಡಕ್ಕೆ. ಯಾಕಂದ್ರೆ ಎಜುಕೇಶನ್ ತುಂಬಾ ವೆರಿ ಇಂಪಾರ್ಟೆಂಟ್. ನನ್ನ ಜ್ಞಾಪಕ ಏನ್ ಬರ್ತಾ ಇದೆ ಅಂದ್ರೆ, ಮನೀಶ್ ಸಿಸೋಡಿಯಾ ಡೆಲ್ಲಿಯಲ್ಲಿ ಏನ್ ಮಾಡಿದ್ರು, ಗೌರ್ಮೆಂಟ್ ಸ್ಕೂಲ್ಸ್ ಲೆವೆಲ್ನೇ ಅಷ್ಟು ಲೆವೆಲ್ಗೆ ತಗೊಂಡು ಹೋದ್ರು ದಟ್ ಪೀಪಲ್ ಲೀವ್ ಪ್ರೈವೇಟ್ ಸ್ಕೂಲ್ಸ್, ಕಮ್ ಟು ಗೌರ್ಮೆಂಟ್ ಸ್ಕೂಲ್ಸ್. ಸೊ ಮಾಡೆಲ್ ಸ್ಕೂಲ್ಸ್ ಅವರು 5-6 ಸ್ಕೂಲ್ ಆ ಥರ ರೆಡಿ ಮಾಡಿದ್ರು, ವಿಚ್ ಹ್ಯಾಡ್ ಆಲ್ ದ ಫೆಸಿಲಿಟೀಸ್ ಆಫ್ ಪ್ರೈವೇಟ್ ಸ್ಕೂಲ್. ಸೊ ಅದು ನನಗೆ ಇವರು ಮಾಡಿದ್ಮೇಲೆ ಜ್ಞಾಪಕ ಬಂತು. ಬಟ್ ಇವರು ಏನು ಮಾಡಿದ್ದಾರೆ, ಹೇಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ ಅಂದರೆ ದಟ್ ಈಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ ನೀವು ಎಜುಕೇಷನ್, ಈ ಲಾಬಿ ಮಾಫಿಯಾ ಏನು ಬೇಕಂದ್ರೆ ಹೇಳಿ, ದೇ ಆರ್ ವೆರಿ ಪವರ್ಫುಲ್. ಮುಖವಾಸಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಓನ್ಡ್ ಬೈ ಪೊಲಿಟಿಷಿಯನ್ಸ್ ಓನ್ಲಿ. ಅವರಲ್ಲಿ ಗಮನ ಕೊಡ್ತಾ ಇರಲಿಲ್ಲ. ಆ್ಯಂಡ್ ವಿ ಹ್ಯಾವ್ ಸೀನ್ ಹೌ ದ ಫೀಸ್ ಇಸ್ ಚಾರ್ಜ್, ಎಸ್ಪೆಷಲಿ ಹೈಯರ್ ಎಜುಕೇಷನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ವಿ ಆರ್ ಸೀಯಿಂಗ್ ಆಲ್ ದಿಸ್ ಥಿಂಗ್. ಸೊ ಇದರಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು ಈಗ, ಯಾಕಂದರೆ ಈಗ ಹೊಸ ಸೆಷನ್ ಸ್ಟಾರ್ಟ್ ಆಗಿದೆ ಸ್ಕೂಲ್ಸ್ ಕಾಲೇಜಸ್ದು. ಸೊ ಏನು ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ ಇದೊಂದು. ಬಟ್ ಇದನ್ನು ಕಂಟಿನ್ಯೂ ಮಾಡಿ ಡಿಸಿಪ್ಲಿನ್ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಫ್ ಈಸ್ ಏಬಲ್ ಟು ಡೂ ಇಟ್, ಐ ಥಿಂಕ್ ಸೊ ನೆಕ್ಸ್ಟ್ ಟೈಮ್ ಜನ ಅದನ್ನು ಈಸಿಯಾಗಿ ಎಕ್ಸೆಪ್ಟ್. ಈಗ ನೀವೊಂದು ಎಕ್ಸಾಂಪಲ್ ಹೇಳಿದ್ರಿ ಅಮ್ಮ ಕ್ಯಾಂಟೀನ್ದು, ನಾನು ಇದೊಂದು ಎಕ್ಸಾಂಪಲ್ ಹೇಳಿದೆ. ಯಾಕೆ ಇವೆರಡನ್ನು ನಾನು ಕ್ಲಬ್ ಮಾಡಿ ಕೇಳ್ತಿದ್ದೀನಿ ಈಗ ಅಂತಂದರೆ, ಡೆಲ್ಲಿಲಿ ಆಮ್ ಆದ್ಮಿ ಪಾರ್ಟಿ ಹಿಂಗೆ ಮಾಡಿದ್ದು, ಅಂದರೆ ಪೂರ್ ಪ್ರೋ ಕಾಮನ್ ಮ್ಯಾನ್ ಅನ್ನೋ ರೀತಿ. ಇಲ್ಲೂ ಇವರು ಕೂಡ ಅದೇ. 2 ಎಕ್ಸಾಂಪಲ್ ನಾನು ನೋಡೋದಾದರೆ,
ಅದೇ ರೀತಿ ಶುರು ಮಾಡಿದರೆ ಕೆಲಸನ, ಮುಂದೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಆ ರೀತಿ ಶುರು ಮಾಡಿದರೆ ಅನ್ಸುತ್ತೆ. ಈ ವರ್ಷ ಈಗ ಆಲ್ರೆಡಿ ಈಗ ಏನು ಸ್ಕೂಲ್ಗೆ ಅಡ್ಮಿಷನ್ ಪ್ರೋಸೆಸ್ಸು ಇನ್ನೊಂದು ಇವೆಲ್ಲ ಮುಗಿದೋಗಿರ್ತವೆ, ಏನೂ ಆಗದೆ ಇರ್ಬೋದು. ಇನ್ ಕೇಸ್ ಇದನ್ನ ನೆಕ್ಸ್ಟ್ ಟೈಮ್ಗೆ ಸ್ಟ್ರಿಕ್ಟ್ ಆಗಿ ಜಾರಿ ಮಾಡಿದ್ರೆ ಕರೆಕ್ಟ್, ಅದು ಇಟ್ ಮೇ ಬಿ ಒನ್ ಆಫ್ ದ ಏನೋ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಲ್ವಾ. ಸಿ ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಆಫ್ ಪಾಪ್ಯುಲಿಸಮ್ ಇವತ್ತಿಂದಿಲ್ಲ, MGR ಕಾಲದಿಂದ ಇದೆ. ಐ ಆಮ್ ಟಾಕಿಂಗ್ ಆಫ್ 70s ಅಲ್ಲಿ ಫಸ್ಟ್ ಟೈಮ್ ಅವರು ಮಿಡ್ ಡೇ ಮೀಲ್ ಸ್ಕೀಮ್ ಲಾಂಚ್ ಮಾಡಿದ್ರು. ಎಸ್, ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಬರ್ತಾ ಇರಲಿಲ್ಲ, ಸೊ ಮಕ್ಕಳು ಸ್ಕೂಲ್ಗೆ ಬರಬೇಕು ಇಡೀ ದೇಶದಲ್ಲಿ ಫಸ್ಟ್ ಶುರು ಮಾಡಿದ್ದೆ ನೇಷನಲ್ಲಿ ಫಸ್ಟ್ ಅವರು ಮಾಡಿದ್ರು. ಅದಾದ್ಮೇಲೆ ಆ ಮೀಲ್ ಅವರ ಪೋಷಣ ಕೊಡೋಕ್ಕೆ 2 eggs ಕೊಡೋದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಒಂದು ಗರ್ಲ್ ಚೈಲ್ಡ್, ನಾವು ಕೇಳ್ತೀವಿ ಗರ್ಲ್ಸ್ ಆರ್ ಕಿಲ್ಡ್ ಅಟ್ ಬರ್ತ್, ಅದು ತಮಿಳ್ನಾಡು ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇತ್ತು. ಜಯಲಲಿತಾ ಪೀರಿಯಡ್ದಲ್ಲಿ ನಿಮ್ಗೆ ಈ ಗರ್ಲ್ ಚೈಲ್ಡ್ ಬೇಡ ಅಂದ್ರೆ ಒಂದು ಅಮ್ಮ ತೊಟ್ಟಿಲ್ ಸ್ಕೀಮ್ ಮಾಡಿದ್ರು, ಅಲ್ಲಿ ಬಿಡ್ಬೋದು ಅಂಡ್ ದಟ್ ಚೈಲ್ಡ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ಗೌರ್ಮೆಂಟ್. ಸೊ ಆ ತರ ಸ್ಕೀಮ್ಸ್ ಈ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ತುಂಬಾ ಇದೆ. 18 years ಗರ್ಲ್ ಆದ್ರೆ ಅವ್ರಿಗೆ 2 ಗ್ರಾಮ್ ಚಿನ್ನ ತಾಲಿ ರೆಡಿ ಮಾಡಿಸ್ಲಿಕ್ಕೆ, ಇಲ್ಲ 16 years ಕಂಪ್ಲೀಟ್ ಆದರೆ 10,000 ರೂಪಾಯಿ ಕಾಲೇಜ್ ಫೀಸ್ಗೆ, ಈ ಥರ ಸ್ಕೀಮ್ಸ್ ಅಲ್ಲಿ ಸಾಕಷ್ಟಿತ್ತು. ಬಟ್ ಅದನ್ನು ಹೇಗೆ ಜಾರಿ ಮಾಡೋದು ಅವ್ರ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ನಲ್ಲಿ ಏನು ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಸೊ ಅದನ್ನೇ ತಿರುಕುರುಳಿಂದ ತಗೊಂಡು ಬೇರೆ ಬೇರೆ ಲೈಫ್ ಯಾವ್ಯಾವ ಮಟ್ಟದಲ್ಲಿ ಹೆಲ್ತ್ ಇರಲಿ ಇಲ್ಲದ್ರೆ ಅದಕ್ಕೂ ಏನು ಗಮನ ಕೊಡ್ತಾ ಇದ್ದಾರೆ. ಐ ಥಿಂಕ್ ಸೊ ಇಟ್ ಈಸ್ ಅ ಗುಡ್ ಸ್ಟಾರ್ಟ್. ನೋಡಿ, ಇದಷ್ಟೇ ಆಯ್ತಲ್ಲ ನೋಡಿ. ಮತ್ತೊಂದು ವಿಜಯ್, ಈಗ ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಭಾಳ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ ಅಂತ ಒಂದು ಒಪಿನಿಯನ್ ಬಂದ್ಬಿಟ್ಟಿದೆ ಈಗಾಗಲೇ. ಇಂಪಾರ್ಟೆಂಟ್ ಅದೇ ತಾನೇ, ಜನರಿಗೆ ಫಸ್ಟಿಗೆ ಭರವಸೆ ಮೂಡಿಸ್ಬೇಕು. ಈಗ ಅವ್ರು ಅಷ್ಟೆಲ್ಲ ಪ್ರಾಮಿಸ್ ಮಾಡಿದರು ಎಲೆಕ್ಷನ್ಗೂ ಮೊದಲು, ಇಮ್ಮಿಡಿಯೇಟ್ಲಿ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಏನೋ ಮಾಡಬೇಕು ಅಂತ ಮಾಡಲಿಲ್ಲ ಅವರು. ಸ್ಟೇಟ್ ಬಜೆಟ್ ಏನಿದೆ, ಕಂಡೀಷನ್ಸ್ ಏನಿದೆ, ಹೇಗೆ ಮಾಡಬೇಕು ಅಂತ ಏನೋ ಸ್ಟಡಿ ಮಾಡ್ತಿಲ್ದಿರ್ಬೋದು ಗೊತ್ತಿಲ್ಲ. ಬಟ್ ಮಾಡಿಲ್ಲ ಅಂದರೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಗುಡ್ ಅಂತ ಮಾಡಿ ಸ್ಟಡಿ ಮಾಡಿ ಯಾವುದು ನಿಜಕ್ಕೂ ಡೂಯಬಲ್ ಫೀಸಬಲ್ ಅಂತ ಅನ್ಸಿದ್ದನ್ನ ಮಾಡಿದ್ರೆ ದಟ್ಸ್ ಫೈನ್ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ವಿಜಯ್ ಇದ್ದಾರೆ ಅಂತ ಅನ್ಸುತ್ತಾ? ಸಿ, ನಮ್ಮ ದೇಶ ಏನಾಗ್ಬಿಟ್ಟಿದೆ, ಒಂದು ರೀಲ್ ದೇಶನ ಆಗ್ಬಿಟ್ಟಿದೆ. ಎಲ್ಲಿ ಬೇಕಿದ್ರೆ ಯಾವ ಲೈಫಲ್ಲಿ ಯಾವ ಆಸ್ಪೆಕ್ಟ್ ಅಲ್ಲಿ ಒಂದು ರೀಲ್ ಬಂದೇ ಬರುತ್ತೆ. ಸೊ ತಾವು ನೋಡಿರ್ತೀರಿ ರೀಲ್ಸ್ ಅವ್ರದ್ದು, ಮಿನಿಸ್ಟರ್ ಹೋಗಿ ಬೈಯೋದು, ಅರ್ಚಕರನ್ನ ಬೈಯೋದು, ಇಲ್ಲತ್ರ ಟೀಚರ್ನೇ ಬೈಯೋದು, ಅಮ್ಮ ಕ್ಯಾಂಟೀನಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡುವಾಗ ರೀಲ್ ಮಾಡೋದು, ಈ ಥರ ತುಂಬ ರೀಲ್ಗಳು ಬಂದು. ಅರ್ಧ ಪ್ಲಸ್ ಪಾಯಿಂಟ್ ಇಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸೆಕೆಂಡ್ ಇಸ್ ಸರ್ಕಾರ ಡ್ರಾಮಾ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾವ ಬೇಕಿದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ದ ನೆಗೆಟಿವಿಟಿ ಆಫ್ ದ್ಯಾಟ್ ಇಸ್ ನೌ ಶೋಯಿಂಗ್. ಅವ್ರ ಮಿನಿಸ್ಟರ್ ಹೋಗಿ ನಿಮ್ಗೆ ಜ್ಞಾಪಕ ಇರುತ್ತೆ, ಒಂದು ಕೇಸ್ ಅರ್ಚಕರಿಗೆ ಒಂದು ಬೇಗ ದರ್ಶನ ಆಗಬೇಕು ದೇವಸ್ಥಾನದಲ್ಲಿ ಅಂದರೆ ಒಂದು 4,000 ರೂಪಾಯಿ ಲಂಚ ಕೊಟ್ಟರು. ಅರ್ಚಕರು ಅದನ್ನ ದರ್ಶನ ಮಾಡಿಸಿದ್ರು. ಅದಾದ್ಮೇಲೆ ಆ ರೀಲ್ ರಿಲೀಸ್ ಮಾಡಿ ಅವ್ರ ಮೇಲೆ ಕ್ರಮನ ತಗೊಂಡ್ರು. ಸೊ ಯು ಕ್ಯಾನ್ ನಾಟ್ ಜಸ್ಟ್ ಫಾರ್ ಯುವರ್ ರೀಲ್ ಡ್ಯಾಮೇಜ್ ಸಂಬಡೀಸ್ ಥಿಂಗ್. ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ? ಈ ತರ ದೇವಸ್ಥಾನದಲ್ಲಿ ಲಂಚ ತಗೊಳ್ಳೋದು, ಯು ಕ್ಯಾನ್ ಸ್ಟಾಪ್ ಆಲ್ ದಟ್. ನೀವು 10 ರೂಪಾಯಿಗೆ 4,000 ರೂಪಾಯಿಗೆ ಈ ತರ ಒಂದು ರೀಲ್ ಮಾಡಿದ್ರೆ ಅದ್ರದ್ದು ನೆಗೆಟಿವ್ ಪ್ರಭಾವಗಳು ಜಾಸ್ತಿ ಇರುತ್ತೆ. ಸೊ ಯು ಹ್ಯಾಡ್ ದ ಹಿಂದೂ ಗ್ರೂಪ್ಸ್, ಅವ್ರ ಹೋರಾಟ ಮಾಡಿ ಅರ್ಚಕರನ್ನ ಡಿಫೆಂಡ್ ಮಾಡಕ್ಕೆ ಬಂದಿದ್ರು, ಯಾಕಂದ್ರೆ ವಿಜಯ್ ಅವರು ಕ್ರಿಶ್ಚಿಯನ್. ಸೊ ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅ ಪಾಸಿಟಿವ್ ಅಂಡ್ ಅ ನೆಗೆಟಿವ್ ಅಂತ ಬಂದೇ ಬರುತ್ತೆ. ಬಟ್ ಐ ಥಿಂಕ್ ಸೊ ಸ್ವಲ್ಪ ಓವರ್ ಸ್ಪೀಡಿಂಗ್ ಆಗಬಾರ್ದು. ನೀವು ಕೆಲಸ ಮಾಡ್ತಾ ಇದ್ರಿ, ಆ ಕೆಲಸ ಜನರು ಕಾಣುತ್ತೆ. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ನಾಡಿದ್ದು ಜನ ಯಾರ ಫೈನಲಿ ಕೆಲಸ ಮಾಡೋದು ಮುಖ್ಯ. ಸೊ ಅದರಲ್ಲಿ ಏನು ಸ್ಪೀಡ್ ಅಷ್ಟು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯು ವಿಲ್ ಎಂಡ್ ಅಪ್ ಮೇಕಿಂಗ್ ಮೋರ್ ಎನಿಮೀಸ್. ಅವ್ರ ಮೇಲೆ ಪ್ರೆಷರ್ ಏನಿರ್ಬೋದು ಅಂದ್ರೆ, ಈಗ ಬೈ ಎಲೆಕ್ಷನ್ಸು ಇದೆ, ಯಾಕಂದ್ರೆ ತುಂಬಾ ಸೀಟ್ಸ್ ವೇಕೆಂಟ್ ಮಾಡಿದ್ದಾರೆ. ಸೊ ಆ ಬೈ ಎಲೆಕ್ಷನ್ ಮುಂಚೆ ಒಂದು ಆಕ್ಟಿಂಗ್ ಅವ್ರ ಟೇಕ್ ಕೊಡಬೇಕು ಅಂದ್ರೆ ಆ ಥರ ಒಂದು ಭಾವನೆ ಇರ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ನೀಡ್ ಫಾರ್ ಹರಿ, ಯಾಕಂದ್ರೆ ಇವರದ್ದು ಸ್ಟೆಬಿಲಿಟಿ ಇರುತ್ತೆ. ಪೊಲಿಟಿಕಲಿ ಹೆಂಗಿದೆ ವಿಜಯ್ ಮೂವ್ಗಳು? ಯಾಕೆಂದ್ರೆ ನೋಡಿ,
ಫಸ್ಟು AIADMK ಅವರು ಒಂದು ಟ್ರೂಪ್ ಆಗಿ ಬಂತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಪಾರ್ಟ್ ಆಫ್ ದ ಗೌರ್ಮೆಂಟ್ ಆಗ್ತೀವಿ ಅಂದರು, ಔಟ್ಸೈಡ್ ಸಪೋರ್ಟ್ ಮಾಡ್ತೀವಿ ಅಂತಂದರು. ಅದಕ್ಕೆ ಅವ್ರಿಗೆ ಮಿನಿಸ್ಟರ್ಶಿಪ್ ಕೊಡಬೇಕು ಅಂತ ಆಯಿತು, ಬೇಡ ಅಂತ ಆಯಿತು, ಈಗ ಏನೇನೋ ನಡೀತಿತ್ತು. ಬಟ್ ಯಾರಿಗೂ ಗೊತ್ತಿಲ್ಲ ನಿಜಕ್ಕೂ ವಿಜಯ್ ಸ್ಟ್ಯಾಂಡ್ ಏನು ಅಂತ. ಪೊಲಿಟಿಕಲಿ ಅವ್ರ ನಿರ್ಧಾರ ಏನು, ಅವರು AIADMK ಒಳಗಡೆ ತಗೊಳ್ಬೇಕು ಅಂತ ಇಷ್ಟಪಟ್ಟಿದ್ದಾರಾ ಇಲ್ವಾ? ಮತ್ತು ಈಗ ಅದು ಎನಿವೇ ಅದು ಏನು ಮೈನಾರಿಟಿ ಗೌರ್ಮೆಂಟ್, ಓಕೆ, ಸ್ಟೇಬಲ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಅವರು ಅನುಭವ ಇಲ್ಲದಿರೋದ್ರಿಂದ, ಅಲ್ಲಿ DMK ಮತ್ತು AIADMK ಅಂತ ಎಕ್ಸ್ಪೀರಿಯನ್ಸ್ಡ್ ಪಾರ್ಟಿಗಳಿರೋದ್ರಿಂದ ಥ್ರೆಟ್ ಆಗ್ಬೋದಾ ಇಲ್ವಾ? ಈ ಥರ ನಾನಾ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ವಿಜಯ್ ಸ್ಟ್ಯಾಂಡ್ ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಏನಿರ್ಬೋದು? ಇವತ್ತಿಂದೆಲ್ಲ ನೀವು ಏನು ಕ್ವೆಶನ್ ಕೇಳ್ತಾ ಇದ್ರಿ, ಅದು 1 ವರ್ಷ ಮುಂಚೆಯಿಂದನೇ ಪೊಲಿಟಿಕಲ್ ಫ್ಲರ್ಟಿಂಗ್ನ ಹೇಳ್ತಾರೆ. ಈಗಲೇನು ಕಾಂಗ್ರೆಸ್ ಜೊತೆ ಒಂದ್ಸತಿ ಮೀಟ್ ಮಾಡೋದು, ಚರ್ಚೆ ಮಾಡೋದು, ಒಂದ್ಸತಿ BJP ಜೊತೆನೂ ಚರ್ಚೆ ಮಾಡೋದು, DMK ಜೊತೆನೂ ಚರ್ಚೆ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಪೊಲಿಟಿಕಲ್ ಫ್ಲರ್ಟಿಂಗ್. ಅವ್ರೇನು ಟೆಸ್ಟ್ ಮಾಡ್ತಾ ಇದ್ರು, ನನ್ಗೆ ಯಾರು ಎಷ್ಟು ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ. ದ್ಯಾಟ್ ವಾಸ್ ಒನ್ ಡೌಟ್ ದಟ್ ಈ ಹ್ಯಾಡ್. ಸೊ ಆ ಡೌಟ್ ಅವ್ರು ಕ್ಲಿಯರ್ ಮಾಡಲಿಕ್ಕೆ ಮುಂಚೆ ಅವ್ರ ಜೊತೆ ಯಾರು ಇದ್ದಾರೆ ಅಂದರೆ ಅದು ಕರು ಟ್ರಾಜಿಡಿ ಆದಮೇಲೆ ಗೊತ್ತಾಯಿತು. ಯಾಕಂದರೆ DMK ಏನು ಕ್ರಮ ತಗೊಂಡ್ರು, ಅವ್ರ ಮೇಲೆ ಕೇಸಸ್ ಹೇಗೆ ಫೈಲ್ ಮಾಡಿದ್ರು, ಒಂದು ವಿಷಯ ಅದರಲ್ಲಿ ಕ್ಲಿಯರ್ ಆಯಿತು ಅಂದರೆ ದಟ್ DMK ಇಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ವಿಜಯ್. ಬಟ್ ಅದರಲ್ಲಿ 2 ಪಕ್ಷಗಳು ಮಿಕ್ಕಿದ್ದು, ಕಾಂಗ್ರೆಸ್ ಆ್ಯಂಡ್ BJP. ಸೊ ಅಷ್ಟು ಮಟ್ಟಿಗೆ ಇವ್ರು ಗೆಲ್ತಾರೆ ಅಂದರೆ ಐ ಥಿಂಕ್ ಸೊ BJPಗೂ ಒಂದು ಡೌಟ್ ಇರಲಿಲ್ಲ. ಡೌಟ್ ಇತ್ತು ಖಂಡಿತ, ದಟ್ ವಿಲ್ ಆಲ್ವೇಸ್ ಕ್ಯಾಚ್ ಹಿಮ್ ಟೈಪ್. ಸೊ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಹೇಗೆ ಸಪೋರ್ಟ್ ಬಂತು, ಐ ಥಿಂಕ್ ಸೊ ಆಫ್ಟರ್ ದಟ್ ದ ಸ್ಟಾನ್ಸ್ ಇಸ್ ವೆರಿ ಕ್ಲಿಯರ್. ಬಿಕಾಸ್ ಅವ್ರು ಮುಸ್ಲಿಂ ಲೀಗ್ನು ಜೊತೆಗೆ ಇಟ್ಟಿದ್ದಾರೆ, ಲೆಫ್ಟ್ ಪಾರ್ಟೀಸ್ನು ಇಟ್ಟಿದ್ದಾರೆ. ಸೊ ಒಂದು ಸೆಕ್ಯುಲರ್ ಫ್ರಂಟ್ ಥರ ಅದನ್ನು ಮಾಡಿ, ಸೆಕ್ಯುಲರ್ ಜಸ್ಟಿಸ್ ಫ್ರಂಟ್ ಇನ್ ಹಾಂ. ಸೊ ಆ ನೇಮಲ್ಲಿ ಅಟ್ಲೀಸ್ಟ್ ನಾವು ವಿ ನೋ ವೆರಿ ಕ್ಲಿಯರ್ಲಿ ದಟ್ ಹಿಸ್ ಸ್ಟ್ಯಾನ್ಸ್ ಇಸ್ ಕ್ಲಿಯರ್. ಅವ್ರ ಮೇಲೆ ಒಂದು ಆರೋಪಗಳು ಏನು ಬಂತು ಅಂದರೆ ಹಿ ಮೇ ಬಿ ನಾನ್ ದ್ರವಿಡಿಯನ್ ಆಗ್ಬೋದು. ಸೊ ಅಲ್ಲ, ಅನ್ಲೆಸ್ ಏನು ಹೇಳ್ತಾ ಇದ್ರು ಅಂದರೆ ಇಟ್ಸ್ ದ ಎಂಡ್ ಆಫ್ ದ್ರವಿಡಿಯನ್ ಪಾಲಿಟಿಕ್ಸ್. ಸೊ ಅದನ್ನು ಅವ್ರು ಸ್ಪಷ್ಟನೆ ಕೊಟ್ಟರು ದಟ್ ವಿ ಆರ್ ಅ ಟ್ರೂ ದ್ರವಿಡಿಯನ್ ಪಾರ್ಟಿ ವಿಚ್ ಲುಕ್ಸ್ ಅಟ್ ಓನ್ಲಿ 2 ಲ್ಯಾಂಗ್ವೇಜ್ ಫಾರ್ಮುಲಾ, ನಾಟ್ 3 ಲ್ಯಾಂಗ್ವೇಜ್ ಫಾರ್ಮುಲಾ. ಸ್ಪಷ್ಟವಾಗಿ ಅದರಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ಆ ಡೌಟನ್ನು ಈಗ ಹೋಯಿತು. ಆ್ಯಂಡ್ ಸೊ ವಿತ್ ಕಾಂಗ್ರೆಸ್ ಅಲಯನ್ಸ್ ಈಗ ಒಂದು ದ್ರವಿಡಿಯನ್ 2 ಯಾಕಂದರೆ ಫಸ್ಟ್ ಕೆಲಸ ಅವ್ರ ಫಸ್ಟ್ ಕ್ಯಾಬಿನೆಟಲ್ಲಿ ತಮಿಳ್ನಾಡು ವಿಲ್ ನಾಟ್ ಎಕ್ಸೆಪ್ಟ್ 3 ಲ್ಯಾಂಗ್ವೇಜಸ್, ಹಿಂದಿ ಬೇಡ ಅಂದರೆ ಅದು ಕ್ಲಾರಿಫೈ ಮಾಡಿದ್ದಾರೆ. ಸೊ ಈ ಥರ ಒಂದು ವಿಷಯದಲ್ಲಿ ಹಿ ಹ್ಯಾಸ್ ಟು ಮೇಕ್ ಅ ಪೊಲಿಟಿಕಲ್ ಸ್ಪೇಸ್. ಆ ಪೊಲಿಟಿಕಲ್ ಸ್ಪೇಸ್ ಅವರು ಗ್ರ್ಯಾಜುವಲಿ ಕ್ರಿಯೇಟ್ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಸೆಕ್ಯುಲರ್ ಫ್ರಂಟ್, ದ್ರವಿಡಿಯನ್ ಫ್ರಂಟ್, ಆ ಥರ ಒಂದು ಇಮೇಜ್ ಏನು ಕ್ಲಾರಿಟಿ ಸುಮಾರು ಜನಕ್ಕೆ ಇರಲಿಲ್ಲ, ಈಗ ಬರ್ತಾ ಇದೆ ಎಲ್ಲರೂ. ಮತ್ತು ನೋಡಿ, ಕಾಂಗ್ರೆಸ್ಗೆ ಒಂದು ರಾಜ್ಯಸಭಾ ಸ್ಥಾನ ಕೊಟ್ಟರೆ ಅಂದರೆ ಇಟ್ಸ್ ಕ್ಲಿಯರ್ ಅವರು ನಾವು ಮುಂದೆ ಕಾಂಗ್ರೆಸ್ ಜೊತೆಗೆ ಇರ್ತೀವಿ ಅಂತ. ಕಾಂಗ್ರೆಸ್ಸಿಂದನೂ ಹಂಗೆ ಒಂಥರ ಬೇಷರತ್ ಅನ್ನೋ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಕೂಡ TVK ಜೊತೆ ಇರುತ್ತೆ, TVK ಕೂಡ ಕಾಂಗ್ರೆಸ್ ಜೊತೆ ಇರುತ್ತೆ ಅನ್ನುವಂಥ ಒಂದು ಮೆಸೇಜು ಬಂದಂಗಿದೆ ಈಗ, ಅಲ್ವಾ? ವೆರಿ ಕ್ಲಿಯರ್ಲಿ ಅವರು ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಅಲ್ಲಿ 5 MLAs ಅಲ್ಲಿ ಕೊಟ್ಟಿದ್ದಾರೆ, ಒಂದು ರಾಜ್ಯಸಭಾ ಸೀಟ್ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ಲಿ ಅವ್ರಿಗೆ ಒಂದು ಆ್ಯಂಕರ್ ಬೇಕು. ದಟ್ ಆ್ಯಂಕರ್ ಈ ಸೇಸ್ ರಾಹುಲ್ ಗಾಂಧಿ ನನ್ನ ಬ್ರದರ್. ಸೊ ಆ ಅಲಯನ್ಸ್ ಕಾಂಗ್ರೆಸ್ ಜೊತೆ ಇದೆಯಾ, ರಾಹುಲ್ ಗಾಂಧಿ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅಂದರೆ, ಬಿಕಾಸ್ ಈ ವೆರಿ ಕ್ಲಿಯರ್ಲಿ ಸೆಡ್ ರಾಹುಲ್ ಗಾಂಧಿ. ಕಾಂಗ್ರೆಸ್ ಏನು ಅದರಲ್ಲಿ ಅಷ್ಟು ಸ್ಪೆಸಿಫಾಗಿ ಹೇಳಲಿಲ್ಲ. ಬಟ್ ಕ್ಲಿಯರ್ಲಿ ಅವ್ರಿಗೂ ಗೊತ್ತು ಈ ರಾಜಕೀಯದಲ್ಲಿ ಯು ನೀಡ್ ಅನ್ ಆ್ಯಂಕರ್ ಇನ್ ಡೆಲ್ಲಿ. ಯಾರು ನಿಮ್ಮ ಪರವಾಗಿ ಅಲ್ಲಿ ಕೇಳೋರು ಇರ್ಬೋದು, ನಿಮ್ಗೆ ಸಮಸ್ಯೆ ಬಂದರೆ ನಿಮ್ಮ ಪರವಾಗಿ ಕಾಂಗ್ರೆಸ್ ಇಲ್ಲತ್ರ BJP ಒಂದು ಪಕ್ಷ ಇರಬೇಕು. ಹೌದು, ಬಿಕಾಸ್ ನಾವು ಇಟ್ಸ್ 2 ಪಾರ್ಟಿ. ನಿನ್ನೆ ಮಮತಾ ಬ್ಯಾನರ್ಜಿ ಅಂಡ್ ಅಭಿಷೇಕ್ ಬ್ಯಾನರ್ಜಿ ಹೋಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದಾರೆ. ಟಿಲ್ ನಾವು ದೇ ವರ್ ನಾಟ್ ಇವನ್ ಬಾದರ್ಡ್. ಅವ್ರಿಗೂ ಈಗ ಅರ್ಥ ಆಗ್ತಾ ಇದೆ ಅಂದರೆ BJP ಅವ್ರ ಮೇಲೆ ದಾಳಿ ಮಾಡಿದ ಮೇಲೆ ಕಾಂಗ್ರೆಸ್ ಏನಾದರೂ ಒಂದು ಪ್ರೊಟೆಕ್ಷನ್ಗೆ ಅವ್ರಿಗೆ ಬೇಕು. ಸೊ ವೆರಿ ಕ್ಲಿಯರ್ಲಿ ವಿಜಯ್ ನೋಸ್ ಇಸ್ ಪಾಲಿಟಿಕ್ಸ್. ಯಾರು ಅವ್ರನ್ನ ಅಡ್ವೈಸ್ ಮಾಡ್ತಾ ಇದ್ದಾರೆ, ಪ್ರಶಾಂತ್ ಕಿಶೋರ್ ಬಿಹಾರದಿಂದ, ಅವರು ಒಂದು ಸೀಟು ಗೆದ್ದಿಲ್ಲ, ಬಟ್ ಇಲ್ಲಿ ಒಂದು ಅವ್ರಿಗೆ ಬೆಟ್ರಿ ಒಂದು ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ತುಂಬ ಆಶ್ಚರ್ಯ. ಫೈನಲಿ ಸರ್, ಈ ಕರ್ನಾಟಕದ ವಿಷಯಕ್ಕೆ ಬರ್ತೀನಿ. ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಂಗೆ
ಎಲ್ಲರೂ ಏನು ಅನ್ಕೊಂಡಿದ್ರು ಅಂದರೆ ಕಾಂಗ್ರೆಸ್ ಅಲಯನ್ಸ್ ಇರೋದ್ರಿಂದ ಮೇಕೆದಾಟು ವಿಷಯದಲ್ಲಿ ವಿಜಯ್ ಲಿಬರಲ್ ಆಗಿರ್ಬೋದು, ಮತ್ತು ಇವ್ರಿಗೆ ಈ ಮಾಮೂಲಿ ಪೊಲಿಟಿಷಿಯನ್ಸ್ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಇಶ್ಯೂ ನೋಡ್ತಾರೆ, ಹಂಗಾಗಿ ಮೇಕೆದಾಟು ಇಶ್ಯೂನ ಟಚ್ ಮಾಡಲ್ಲ ಅಂತ ಅಂದ್ಕೊಂಡಿದ್ರು. ಮತ್ತು ಅವ್ರ ತಂದೆ ಕನ್ನಡದಲ್ಲಿ ಸಿನಿಮಾಗಳೆಲ್ಲ ಮಾಡಿದ್ದಾರೆ, ವಿಜಯ್ ತಂದೆ. ಸೊ ಆ ಕನೆಕ್ಷನ್ ಎಲ್ಲ ಇರೋದ್ರಿಂದ ಈ DMK ಮತ್ತು ADMK ಕಂಪೇರ್ ಮಾಡಿದ್ರೆ ಮೇಕೆದಾಟು ಇಶ್ಯೂ ಮತ್ತು ಕಾವೇರಿ ಇಶ್ಯೂಗೆ ಸಂಬಂಧಪಟ್ಟಂಗೆ ಅವರು ಲಿಬರಲ್ ಆಗಿ ಇರ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಈಸ್ ವೆರಿ ಸೀರಿಯಸ್ ಆನ್ ದಟ್. ನನ್ನ ವಿಚಾರದಲ್ಲಿ ಐ ಥಿಂಕ್ ಸೊ ಮೇಕೆದಾಟು ಇರಲಿ, ಕಾವೇರಿ ಇರಲಿ, ಇಲ್ಲಿ ಎನಿ ರಿವರ್ ಡಿಸ್ಪ್ಯೂಟ್ ಏನಿದ್ರು ಅದು ರಾಜಕೀಯದಿಂದ ಆಚೆ ತೆಗಿಬೇಕು. ಇವತ್ತು ಇರುವ ಪ್ರಶ್ನೆಗಳಲ್ಲಿ ವಾಟರ್ ಶಾರ್ಟೇಜ್, ವಾಟರ್ ಕ್ರೈಸಿಸ್ ಇಂಡಿಯಾದಲ್ಲಿ ಬರೀ 2 ರಾಜ್ಯಗಳಲ್ಲಿ, ಬರೀ ಪೂರ್ತಿ ಇಂಡಿಯಾದಲ್ಲಿ ಯಾವ ಥರ ಒಂದು ಪರಿಸ್ಥಿತಿ ಇದೆ. ಆಂಧ್ರಾಗೂ ತಮಿಳ್ನಾಡಿಗೂ ಇದೇ ಥರ ಒಂದು ಕೃಷ್ಣ ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಸತ್ಯಸಾಯಿ ಬಾಬಾ ಇಂಟರ್ವ್ಯೂನ್ ಮಾಡಿ ಅವರೇ ಫಂಡ್ಸ್ ಕೊಟ್ಟು ಅವರೇ 2 CMನ ಕರೆದು ಒಂದು ಸೊಲ್ಯೂಷನ್ ಕೊಟ್ಟಿದ್ರು. ಇವತ್ತು ಚೆನ್ನೈಗೆ ಡ್ರಿಂಕಿಂಗ್ ವಾಟರ್ ಅಲ್ಲಿಂದ ಸಿಗ್ತಾ ಇದೆ. ಸೊ ನೋ ಪಾಲಿಟಿಕ್ಸ್. ಸೊ ಈ ಪಾಲಿಟಿಕ್ಸ್ನ ಆಚೆ ಬಿಟ್ಬಿಟ್ಟು ಜನರಿಗೆ ಏನು ಲಾಭ, ಜನರಿಗೆ ಏನು ಉಪಯೋಗ ಇದೆ ಅದು ಮಾಡಬೇಕು. ಐ ಥಿಂಕ್ ಸೊ ಎವ್ರಿ ಪೊಲಿಟಿಕಲ್ ಪಾರ್ಟಿ ಇದರಲ್ಲಿ ಒಂದು ಸತಿ ಅಟ್ಲೀಸ್ಟ್ ಫಾರ್ ಹ್ಯುಮ್ಯಾನಿಟಿನೇ ಹೇಳ್ಬೋದು. ರಾಜಕೀಯ ಬಿಟ್ಬಿಟ್ಟ ಅಂತ ಅದು ನಡೀತಾ ಇರುತ್ತೆ. ಇವತ್ತು ಇದಿಲ್ಲ ಅಂದರೆ ಬೇರೆ ಏನಾದರೂ ವಿಷಯ ಅವರು ಕ್ರಿಯೇಟ್ ಮಾಡ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಬಟ್ ಐ ಥಿಂಕ್ ಸೊ ಇಫ್ ಮೇಕೆದಾಟು ಇಸ್ ಗೋಯಿಂಗ್ ಟು ಹೆಲ್ಪ್ ಪೀಪಲ್. ಎಸ್, ಆಕ್ಚುಲಿ ಹೆಲ್ಪ್ ಆಗುತ್ತೆ. ಕರ್ನಾಟಕದವ್ರಿಗೂ ಹೆಲ್ಪ್ ಆಗುತ್ತೆ, ತಮಿಳುನಾಡು ಹೆಲ್ಪ್ ಆಗುತ್ತೆ. ಸೊ ಅದ್ ವಿಷಯದಲ್ಲಿ ಐ ಥಿಂಕ್ ಸೊ ವಿ ನೀಡ್ ಟು. ಮತ್ತೆ ಮೇಕೆದಾಟು ಪ್ರಾಜೆಕ್ಟ್ ಅಲ್ಲಿ ತುಂಬಾ ಜಾಸ್ತಿ ಸಹಾಯ ಆಗೋದು ಬೆಂಗಳೂರಲ್ಲಿ, ತಮಿಳಿಯನ್ಸ್ ಜಾಸ್ತಿ ಇರೋದು ಬೆಂಗಳೂರಲ್ಲಿ. ಹಂಗ್ ನೋಡಿದ್ರು ಅವ್ರ ಜನಕ್ಕೂ ಹೆಲ್ಪ್ ಆಗುತ್ತೆ. ಆ ಥರ ಸೇಮ್ ಥಿಂಗ್. ಈಗ ಕಾವೇರಿಯಲ್ಲಿನೂ ಈ ಥರದ ಸುಮಾರು ವಿಷಯಗಳು. ಮಣಿಶಂಕರ್ ಅಯ್ಯರ್ ಇರುವಾಗ ನಾನು ಅಲ್ಲಿ ಕಾವೇರಿ ಬೇಸಿನ್ಗೆ ಹೋಗಿದ್ದೆ. ಸೊ ಅಲ್ಲಿ ಸ್ಟೆಪ್ ವಾಲ್ಸ್ ಅವರಿಗೆ ವೆಲ್ಸ್ ಏನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದು ಕರ್ನಾಟಕ ಅವರು ಒಪ್ಪಲಿಲ್ಲ ಆವಾಗ. ಇವತ್ತು ಡೇಟ್ಗೂ 90% ಆಫ್ ಕಾವೇರಿ ವಾಟರ್ ಗೋಸ್ ಇನ್ ಟು ದ ಸಿ ಅನ್ಯೂಟಿಲೈಸ್ಡ್. ಬರೀ 10% ನೀರು ತಮಿಳ್ನಾಡು ಕರ್ನಾಟಕದಲ್ಲಿ ಯೂಸ್ ಆಗ್ತಾಯಿದೆ, 90% ವೇಸ್ಟ್ ಆಗುತ್ತೆ. ಒಂದು ಡ್ರೌಟ್ ವರ್ಷದಲ್ಲಿ 65% ವೇಸ್ಟ್ ಆಗುತ್ತೆ, 35% ಯೂಸ್ ಆಗುತ್ತೆ. ಸೊ ಈ ಥರ ಪರಿಸ್ಥಿತಿಯಲ್ಲಿ ಐ ಥಿಂಕ್ ಸೊ ಆಲ್ ಪೊಲಿಟಿಕಲ್ ಪಾರ್ಟೀಸ್, ಆಲ್ ಪೊಲಿಟಿಕಲ್ ಲೀಡರ್ಸ್ ಇದನ್ನು ಒಂದು ರಾಜಕೀಯ ಬಿಟ್ಬಿಟ್ಟು ಅಟ್ಲೀಸ್ಟ್ ಜನರಿಗೆ ಏನು ಉಪಯೋಗ ಆಗುತ್ತೆ ಅದರ ಮೇಲೆ ಒಂದು ಆ್ಯಕ್ಷನ್ ತಗೊಂಡ್ರೆ ಐ ಥಿಂಕ್ ಸೊ ದಟ್ ಈಸ್ ಓನ್ಲಿ ಸೊಲ್ಯೂಷನ್. ಇಲ್ಲತರ ಸೊಲ್ಯೂಷನ್ ಇದಕ್ಕೆ ಬರಲ್ಲ. ಓಕೆ, ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೊತ್ತು ತಮಿಳುನಾಡಿನಲ್ಲಿ ವಿಜಯ್ ಆರಂಭದ ದಿನಗಳು ಹೇಗಿದ್ದಾವೆ ಮತ್ತು ಹೇಗೆ ಸಾಗ್ಬೋದು ಅನ್ನೋದ್ರ ಬಗ್ಗೆ ವಿಜಯ್ ಗ್ರೋವರ್ ಹೇಳಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.